ಹೇಗಿದ್ದೀರಾ ಎಲ್ಲರೂ? 5 ನಿಮಿಷದಲ್ಲಿ ಆಗುವ ರುಚಿಯಾದ ರಸಮ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ಹೇಳಿಕೊಡ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರಿಗೆ 2 ಟೊಮ್ಯಾಟೊವನ್ನು ಕಟ್ ಮಾಡಿ ಹಾಕಿ. ಆಮೇಲೆ ಅದಕ್ಕೆ 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ, ಹಾಗೆ 2 ಸೆಂಟಿಮೀಟರ್ ಕಟ್ ಮಾಡಿದ ಶುಂಠಿಯನ್ನು ಹಾಕಿ. ಆಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ, ಹಾಗೆಯೇ ಒಂದು 4-5 ಕರಿಮೆಣಸನ್ನು ಹಾಕಿ, ಹಾಗೆಯೇ ಸ್ವಲ್ಪ ಕರಿಬೇವು ಅಂದರೆ ಕರಿ ಲೀವ್ಸನ್ನು ಹಾಕಿ. ಆಮೇಲೆ ಅದಕ್ಕೆ 2 ಒಣಮೆಣಸನ್ನು ಹಾಕಿ, ಆಮೇಲೆ ಸ್ವಲ್ಪ ಹುಳಿಯನ್ನು ಸಹ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಲೋಟ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ, ಅದಕ್ಕೆ ಸ್ವಲ್ಪ ಹಿಂಗನ್ನು ಬೆರೆಸಿ, ಹಾಗೆ 1/4 ಚಮಚ ಜೀರಿಗೆಯನ್ನು ಹಾಕಿ, ಹಾಗೆ 1/4 ಚಮಚ ಸಾಸಿವೆಯನ್ನು ಹಾಕಿ, ಆಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ ಪೇಸ್ಟನ್ನು ನಾವಿದಕ್ಕೆ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಒಳ್ಳೆ ಮಾಡಿ ಇದನ್ನು ಬಾಯ್ಲ್ ಮಾಡೋಣ. ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಿ. ಲಾಸ್ಟಿಗೆ ಇದಕ್ಕೆ ಕಟ್ ಮಾಡಿ ಇಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಸೂಪರ್ ಟೇಸ್ಟಿಯಾದಂತಹ ರಸಮ್ ರೆಸಿಪಿ ರೆಡಿಯಾಗಿದೆ. ಗಾಯ್ಸ್, ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಈ ರಸಮ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್, ಕಾಮೆಂಟ್ ಆ್ಯಂಡ್ ತುಂಬ ಶೇರ್ ಮಾಡಿ. ಥ್ಯಾಂಕ್ ಯು.